ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಬಜೆಟ್ 2017ರಲ್ಲಿ ರೈತರ ಪತ್ನಿಯರ ಪೆನ್ಷನ್ ಬಗ್ಗೆ ಹೇಳಿದ್ದಾಯ್ತು. ಪ್ರೈವೇಟ್ ಸೆಕ್ಟರ್ ಅಲ್ಲಿ 100% ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ಹೇಳಿ ಆಯ್ತು. ಈಗ 58,000 ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ. 2017-18ರ ಬಜೆಟ್ ನಲ್ಲಿ ಇಂಧನ ಕ್ಷೇತ್ರಕ್ಕೂ ಹಲವು ಕೊಡುಗೆಗಳನ್ನ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿ 58,145 ಕೊಳವೆ ಬಾವಿಗಳಿಗೆ ಮುಂದಿನ 1 ವರ್ಷದಲ್ಲಿ ವಿದ್ಯುತ್ ಸಂಪರ್ಕ ನೀಡಲಾಗುವುದು. ಅಲ್ಲದೆ 37,251 ಕುಡಿಯುವ ನೀರಿನ ಘಟಕಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುವುದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಈಗಾಗಲೇ ತುಮಕೂರಿನ ಪಾವಗಡದಲ್ಲಿ ಸೌರ ವಿದ್ಯುತ್ ಪಾರ್ಕ್ ನಿರ್ಮಾಣವಾಗುತ್ತಿದ್ದು, ಇದಕ್ಕಾಗಿ 2,000 ಕೋಟಿಯನ್ನ ಬಜೆಟ್ ನಲ್ಲಿ ಎತ್ತಿ ಇಡಲಾಗಿದೆ. ಒಟ್ಟಾರೆ 2017-18ನೇ ವರ್ಷದಲ್ಲಿ 3,975 ಮೆಗಾವ್ಯಾಟ್ ಉತ್ಪಾದನೆಯ ಗುರಿಯನ್ನ ಕರ್ನಾಟಕ ಹಾಕಿಕೊಂಡಿದೆ. ಭಾಗ್ಯಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ ಯೂನಿಟ್ ಗಳನ್ನ 18ರಿಂದ 40 ಯೂನಿಟ್ಗೆ ಹೆಚ್ಚಳ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತ್ಗಳ ವಿದ್ಯುತ್ ಬಿಲ್ ಮನ್ನಾ ಮಾಡುವುದಾಗಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಬಜೆಟ್ ನಲ್ಲಿ ಇಂಧನ ಇಲಾಖೆಗೆ ಒಟ್ಟು 14,094 ಕೋಟಿ ರೂಪಾಯಿಗಳನ್ನ ಎತ್ತಿ ಇಡಲಾಗಿದೆ. ರಾಜ್ಯದ ರೈತರ ಸಾಲ ಅಂತೂ ಮನ್ನಾ ಮಾಡಲಿಲ್ಲ, ಆದ್ರೆ ಈಗ ಗ್ರಾಮ ಪಂಚಾಯತ್ಗಳ ವಿದ್ಯುತ್ ಬಿಲ್ ಅನ್ನ ಮನ್ನಾ ಮಾಡ್ತಾರಂತೆ. ಇದು ಕೂಡ ನಿಜಕ್ಕೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಗೆ ಹೀಗೆ ಇನ್ನಷ್ಟು ಬಜೆಟ್ ಬಗೆಗಿನ ಸುದ್ದಿಗಳನ್ನ ಕೊಡ್ತಾನೆ ಇರ್ತೀವಿ. ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾನೆ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.